ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊನ್ನೆ ಒಬ್ಬರು ಅಣ್ಣಂದರು ಕಮೆಂಟ್ ಹಾಕಿದ್ರು, ಅಕ್ಕ ಇವನ್ನ ಎಲ್ಲಿ ತನಕ ಸ್ಟೋರ್ ಮಾಡಿಡ್ಬೋದು, ಎಷ್ಟು ತಿಂಗಳು ಸ್ಟೋರ್ ಮಾಡಿಡ್ಬೋದು ಅಂತ. ಅದರ ಐಡಿಯಾ ನಮಗೂ ಇಲ್ಲ ಅಣ್ಣವ್ರೆ. ಈಗ ನಾವು 4 ತಿಂಗಳಾಯ್ತು ಸ್ಟೋರ್ ಮಾಡಿಟ್ಟು. ಇವು ಕಲರ್ ತಮ್ಮ ಒರಿಜಿನಾಲಿಟಿಯನ್ನು ಕಳ್ಕೊಂಡಿಲ್ಲ, ಎಲ್ಲೂ ವೈಟ್ ಆಗಿಲ್ಲ, ಕಲರ್ ಶೇಡ್ ಆಗಿಲ್ಲ. ಒಂದು 7ರಿಂದ 8 ತಿಂಗಳು ಬರ್ಬೋದೇನೋ ಅಂತ ನನ್ನ ಅನಿಸಿಕೆ. ಅದರ ಐಡಿಯಾ ನಮಗೂ ಇಲ್ಲ, ಯಾಕಂದ್ರೆ ಬೇಗ ಮುಗಿದು ಹೋಗ್ತಾವ್ರಿ. ಲಾಸ್ಟ್ ಮೂಮೆಂಟು ಬಿತ್ತೋ ಸೀಸನ್ ಬಂದಾಗ ನಾವು ನಮ್ಮ ಹತ್ರ ಕಾಯಿ ಇಲ್ಲ ಅಂತ ನಾವೇ ಹೇಳ್ತಿರ್ತೀವಿ, ಸ್ಟಾಕ್ ಇಲ್ಲ ಅಂತ. ಆದ್ದರಿಂದ ಇದರ ಐಡಿಯಾ ನಮಗೂ ಇಲ್ಲ. ಇವೆರಡು ಡಬ್ಬಿಗಾಯಿ ಚೀಲ ರೀ, ಇವು ಬಟ್ರು ತುಂಬಿ ಹೊರಗಿಟ್ಟಿದ್ವಿ. ಮಳೆ ಬರೋದ್ರಿಂದ ಮತ್ತೆ ಒಳಗೆ ತಂದಿಟ್ವಿ. ಇವು ಕಡ್ಡಿಗಾಯಿ ರೀ, ಕೇಡಿ ಎಲ್ಲ ಬ್ಯಾಡಗಿ ಕಡ್ಡಿ ಫಸ್ಟ್ ಏನು ತೋರಿಸಿದ್ನಲ್ಲ ಅವು ಡಬ್ಬಿ. ಇವು ಸಹ 2 ಬಟ್ರ್ ಇದ್ದಾವೆ. ಯಾರೆಲ್ಲ ಬೀಜದ ಕಾಯಿಗೆ ಬರ್ತಿರಲ್ಲ, ಆದ್ರೆ ಓನ್ ವೆಹಿಕಲ್ ವ್ಯವಸ್ಥೆ ಇದ್ದರೆ ಓನ್ ವೆಹಿಕಲ್ ತೊಗೊಂಡು ಬರ್ರಿ, ಇಲ್ಲ ಅಂದ್ರೆ ಬಸ್ಸಿಗೆ ಬರ್ರಿ. ದಯವಿಟ್ಟು ಬೈಕನ್ನು ತೊಗೊಂಡು ಬರಬೇಡ್ರಿ, ಯಾಕಂದರೆ ಮಳೆ ಮಾರಿನ ದಿನ. ಮೊನ್ನೆ ಕುಷ್ಟಗಿ ಅಣ್ಣಂದರು ಬಂದು ತೊಗೊಂಡೋದ್ರು. ಬರೋದೇ ಲೇಟಾಗಿ ಬಂದ್ರು ಅವರು. ಆಮೇಲೆ ಅವರು ಹೋದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು, ಮಿಂಚು ಗುಡುಗು ಜೋರಿತ್ತು. ಆಮೇಲೆ ನಾವು ಫೋನ್ ಮಾಡಿದ್ರೆ ಅವರು 2 ದಿನ ಫೋನು ರಿಸೀವ್ ಮಾಡಲಿಲ್ಲ. ನಮಗೆ ಭಯ ಆಗಿತ್ತು. ಅವ್ರು ಫೋನ್ ಮಾಡಿ ಮಾತಾಡಿದ ಮೇಲೆ, ಅವ್ರ ಜೊತೆಗೆ ಮಾತಾಡಿದ ಮೇಲೆ ಸಮಾಧಾನ ಆಯ್ತು. ಮಳೆಗಾಲ ಆದ್ದರಿಂದ ನೀವು ಬೇಗ ಬಂದು ಬೀಜದ ಕಾಯಿ ತೊಗೊಂಡು ಬೇಗ ಊರು ಸೇರ್ಕೊಳ್ಳಿ. ಆಮೇಲೆ ಆಂಧ್ರದಿಂದ ಒಬ್ಬರು ಅಣ್ಣಂದರು ಬಂದಿದ್ದರು. ಅವರು ತುಂಬ ಚೆನ್ನಾಗಿ ಈ ನೂಲುವಿ ಡಬ್ಬಿ ಕಾಯಿಯನ್ನು ಅವರು ಬೆಳೆದಿದ್ದಾರೆ. ಇವ್ರು ನೂಲುವಿ ಡಬ್ಬಿ ಅಂತ ಕರಿತೀವಿ ನಾವು, ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ವಿಡಿಯೋ ಕೇಳಿಸ್ಕೊಳ್ಳಿ. ಅವ್ರ ಕಡೆಯಿಂದ ಏನಾರ ನಿಮಗೆ ಸಹಾಯ ಬೇಕಂದ್ರೆ ಫೋನ್ ನಂಬರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕಮೆಂಟ್ ಬಾಕ್ಸಲ್ಲಿ ಫೋನ್ ನಂಬರನ್ನು ಕೊಟ್ಟಿರ್ತೀನಿ. ಅವ್ರು ಯಾವ ರೀತಿ ಬೆಳೀತಾರೆ ಅಂತಂದು ತಿಳ್ಕೊಳ್ರಿ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅವರು. ಶ್ರೀನಿವಾಸ್ ರೆಡ್ಡಿ ಅಂತ ಆಂಧ್ರದಿಂದ ಬಂದಿದ್ದರು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಬೀಜದ ಕಾಯಿ ಮಾತ್ರ ಇನ್ನು ಸ್ಟಾಕ್ ಜಾಸ್ತಿ ಇಲ್ಲ ರೀ. ಯಾರಿಗೆಲ್ಲ ಬೇಕು ಬೇಗ ಬಂದು ತಗೊಂಡೋಗ್ರಿ. ಆಮೇಲೆ ಅವ್ರದ್ದು ಮಾತನ್ನು ಸಂಪೂರ್ಣ ಕೇಳಿಸ್ಕೊಳ್ರಿ, ಎಲ್ಲೂ ಸ್ಕಿಪ್ ಮಾಡ್ದೇ. ಶ್ರೀನಿವಾಸ್ ರೆಡ್ಡಿ ಮಾತಾಡಿರೋ ಮಾತನ್ನು ಸಂಪೂರ್ಣ ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿ, ನಮ್ಮ ಸೈಡಿಗಿಂತನೂ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರದ್ದು ನೀರಾವರಿ ಐತಂತೆ, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವರು 10 ಕಾಯಿ ಬೀಜದ ಕಾಯಿಯನ್ನು ತಗೊಂಡು ಹೋದರು. ಅನುಭವ ಅವರಿಗೆ ತುಂಬ ಚೆನ್ನಾಗೈತೆ. ಕೇಳಿಸ್ಕೊಳ್ರಿ ಅವ್ರ ಮಾತು. ಅಣ್ಣ ತಮ್ಮ ಹೆಸರು ರೀ? ಎಲ್ಲಿಂದ ಬಂದಿರಣ್ಣ? ಎಲ್ಲಿಂದ ಬಂದಿರಿ? ಆಂಧ್ರ ರೀ? ಹಾಂ ರೀ. ಯಾವ ಕಾಯಿ ತೊಗೊಂಡ್ರಿ ಅಣ್ಣ? ಎಷ್ಟು ತೊಗೊಂಡ್ರಿ? ನೀವು ಕಡ್ಡಿ ಹಾಕ್ತೀರಾ ಡಬ್ಬಿ ಹಾಕ್ತೀರಾ ಅಣ್ಣ? ಕಡ್ಡಿನ ಹಾಕ್ತಿದ್ವಿ, ಡಬ್ಬಿನ ಹಾಕ್ತಿದ್ವಿ. ಈ ಸಲ ಡಬ್ಬಿ ಕಾಯಿ ಚಲೋ ಬಂದಿದೆ, ಡಬ್ಬಿನ ತಗೊಂಡಿದ್ವಿ. ಹೆಂಗೆ ತೆಗ್ದಿರಿ ಇಳುವರಿ ಎಕರೆಕ್ ರೀ? ಈ ಸಲ 14 ಕ್ವಿಂಟಲ್ 15 ಕ್ವಿಂಟಲ್ ಬಂದಿದೆ. ಭಾಳ ಚಲೋ ಆತ್ ಬಿಡ್ರಿ. ಚಲೋ ಬಂದಿದೆ. ಹಾಂ ರೀ. ರೇಟ್ ಚಲೋ ಸಿಕ್ಕತ್ರಿ? ಸ್ವಲ್ಪ ಮುಂಚೆನೇ ಹಾಕಿದ್ವಿ, ರೇಟನ್ನು ಪರವಾಗಿಲ್ಲ. ಯಾವ ತಿಂಗಳಾಗ ಮಾಡಿದ್ರಿ ಅಣ್ಣ ನೀವು? ಮೇ ತಿಂಗಳು 15ಕ್ಕೆ ಹಿಕ್ಕಿದ್ದು ನಾವು. ಬೇಗ ಆಗ್ಲಿಲ್ಲ ರೀ ಅದು? ಬೇಗ ಆಗ್ತಿದ್ರು. ಮುಂಚೆ ಹಾಕಿದ್ದಕ್ಕೆ ಸ್ವಲ್ಪ ನಾನು ರೇಟ್ 70,000 ಮಾಡಿದ್ದೀನಿ. ಒಂದು ಸಲ 2,000, ಮತ್ತೆ 2ನೇ ಸಲ 3 ಸಲ ಆಗಿರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಈಗ ಏಸನಾಗಿದೆ ಐತ್ರಿ. ಇನ್ನ ಎಷ್ಟು ಎಕರೆ ಹಾಕಿದ್ರಿ ಅಣ್ಣ? ಟೋಟಲ್ 6 ಎಕರೆ. ಹಾಂ ರೀ. ಈಗ 6 ಎಕರೆಗೆ ಟೋಟಲ್ ಎಷ್ಟು ಕ್ವಿಂಟಲ್ ತಗೊಂಡ್ರಿ ಈಗ? ಈಗ ಟೋಟಲ್ ಅಂದ್ರೆ ಅದರಲ್ಲಿ 3 ಎಕರೆ ಮಾತ್ರ ಬ್ಯಾಡ್ಗೆ, ಇನ್ನೊಂದು ಇದು 5531 1 ಎಕರೆ, ಗುಂಡ್ರಕಾಯಿ 2 ಎಕರೆ ಹಾಕಿದ್ವಿ. ಹಾಂ ಹಾಂ ರೀ. ಇದು ಟೋಟಲ್ ಬಂದು ನನಗೆ 45 ಕ್ವಿಂಟಲ್ ಏನು ಬಂದಿದೆ. ಡಬ್ಬಿಗಾಯಿ ರೀ? ಡಬ್ಬಿ ಒಂದೇ 3 ಎಕರೆಗೆ 45 ಕ್ವಿಂಟಲ್ ಬಂದಿದೆ. ಭಾಳ ಚೆನ್ನಾಗೈತೆ ಬಿಡ್ರಿ ಇಳುವರಿ ರೀ. ತಮ್ದು ಔಷಧ ಅಂಗಡಿ ಐತ್ರಿ? ಹ್ಞೂ ಇತ್ತಾಗ. ಹಾಂ, ಗೊಬ್ಬರದ ಅಂಗಡಿನೂ ಐತ್ರಿ. ಹಾಂ ರೀ. ನಮ್ಮ ಮೆಣಸಿನ್ಕಾಯಿ ಹೆಂಗೆ ಅನಿಸಿದ್ರು ಬೀಜದ ಕಾಯಿ ರೀ? ಹಾಂ, ಪರವಾಗಿಲ್ಲ. ಚೆನ್ನಾಗೆಲ್ಲ ಇದು ವೇಸ್ಟ್ ಕಾಯಿ ಎಲ್ಲ ಗ್ರೇಡಿಂಗ್ ಮಾಡಿದ್ರಿ. ಹ್ಞೂ ರೀ. ಈ ಥರ ಇದು ಕೂಡ ಇದು ಇಲ್ಲಾಂದ್ರೆ ನಾವು ಇಲ್ಲಿ ತಗೊಂಡು ಹೋಗಿದ್ದು ಕೂಡ ಒಂದು ಎಷ್ಟಿಲ್ಲ ಒಂದು 10 ಕೆಜಿಗೆ ಒಂದು ಅರ್ಧ ಕೆಜಿ ವೇಸ್ಟ್ ಆಗಿ ನಾವು ಆರಿಸ್ಬೇಕಾಗಿತ್ತು. ಏನಂದ್ರೆ ನೀವೇ ಅದನ್ನ ಆರಿಸಿ ಹೆಂಗೋ ಚಲ ಕೊಟ್ಟಿದ್ರಿ. 10 ರೂಪಾಯಿ ಕಡಿಮೆ ಹಾಕಿ ಕೊಡ್ತಾ ಇದ್ರಿ. ಬೆಳೆದ್ರೆ ಸಾಕು ಅಷ್ಟೇ. ಈ ಸರಿ ನಮಗೂ ಸ್ವಲ್ಪ ಮಳೆ ಕಮ್ಮಿ ಆಗಿದ್ದಕ್ಕೆ ಕಾಯಿ ಲೆಂತಿ ಕಮ್ಮಿ ಆಗೈತ್ರಿ ಅಣ್ಣ. ಇದು ಡಬ್ಬಿ ಕಾಯಿ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಲೆಂತಿ. ಹಾಂ ರೀ, ಇನ್ನೂ ಲೆಂತಿ ಆಗ್ತಿತ್ತು ಅದು. ಮತ್ತು 2ನೇ ಮೈಕಾಯಿ ರೀ ಇದು. 1ನೇ ಮೈಕಾಯಿ ಹೋಯ್ತು ರೀ ಅದು. ಇದು 2ನೇ ಮೈಕಾಯಿ ರೀ. ಮತ್ತು 3ನೇ ಮೈದು ಮಾರಿದ್ವಿ ರೀ ನಾವು. ಹಾಂ ರೀ ಅಣ್ಣ, ಚೆನ್ನಾಗಿ ಮಾಡಿರಿ, ಒಳ್ಳೇದಾಗಲಿ ರೀ ಅಣ್ಣ. ನಮಸ್ತೆ ರೀ.